ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಕೆ ಭಾರತದ ಸಿನಿಮಾ ರಂಗ ಕಂಡ ಅತ್ಯದ್ಭುತ ಮೋಹಕ ತಾರೆ, ಸಿನಿಮಾ ಲೋಕದ ಸೌಂದರ್ಯದ ದೇವತೆ, ಭಾರತದ ವೀನಸ್ ಎಂದೇ ಖ್ಯಾತಿ ಗಳಿಸಿದ್ದ ಮೀನುಗಣ್ಣಿನ ಚೆಲುವೆ. ಆಕೆಯ ಮಾದಕ ನೋಟದ ಕಿರುನಗೆಗೆ ಅಂದಿನ ಕಾಲಕ್ಕೆ ಇಡೀ ಚಿತ್ರರಂಗವೇ ಫಿದಾ ಆಗಿತ್ತು. ಆದರೆ ಆ ಸೌಂದರ್ಯದ ಹಿಂದಿತ್ತು ಯಾರಿಗೂ ಅರಿಯದ ನೋವಿನ ಕಥೆ. ಬೆಳ್ಳಿ ಪರದೆ ಮೇಲೆ ಮಾತ್ರ ಆಕೆ ನಗುಮುಖದ ಚೆಲುವೆ. ಆದರೆ ಕತ್ತಲಾಗ್ತಾ ಇದ್ದಂತೆ ಆಕೆಯ ಮನಸ್ಸು ವಿರೂಪವಾಗ್ತಿತ್ತು. ಯೌವನದ ಕಾಲದಲ್ಲಿ ತಾನು ಮೆರೆದಿದ್ದೇ ಆಟ ಅಂದುಕೊಂಡಿದ್ದಾಕೆ ಸಂಪಾದಿಸಿದ್ಲು ಕೋಟಿ ಕೋಟಿ ಆಸ್ತಿ. ಒಂದಲ್ಲ ಎರಡಲ್ಲ 7 ಮಂದಿ ಸಿರಿವಂತರೊಂದಿಗೆ ಅಕ್ರಮ ಸಂಬಂಧ. ಆದರೆ ಏನು ಮಾಡೋದು, ವಿಧಿಯಾಟ ಬೇರೆಯದ್ದೇ ಇತ್ತು. ನೋಡ್ತಿದ್ದಂತೆ ಆಕೆಯ ಬದುಕೆ ಗಾಳಿ ಪಟದಂತಾಗೋಯ್ತು. ಚಿಕ್ಕ ವಯಸ್ಸಿಗೆ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಆದರೆ ದುರಂತದ ಸಂಗತಿ ಅಂದರೆ, ಬದುಕಿದ್ದಾಗ ಅಷ್ಟೆಲ್ಲ ಮೆರೆದಿದ್ದ ಸೌಂದರ್ಯದ ಖನಿ ಎಂದೇ ಪ್ರಸಿದ್ಧಿಯಾಗಿದ್ದಾಕೆಯ ಶವ ಎತ್ತೋದಕ್ಕೆ ಯಾರು ಕೂಡ ಬರಲಿಲ್ಲ. ಬೀದಿ ಹೆಣವಾದ್ಲು ಆ ಮೋಹಕ ನಟಿ. ಆಕೆಯೇ ಮಧುಬಾಲ, ಅಲಿಯಾಸ್ ಮುಮ್ತಾಜ್ ಜಿಹಾನ್ ಬೇಗಂ ದಹಾನ್ವಿ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ದುರಂತ ನಟಿಯ ದುರಂತಮಯ ಕಥೆಯನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹಿಂದಿ ಚಲನಚಿತ್ರೋದ್ಯಮದಲ್ಲಿ ಬೆರಳೆಣಿಕೆಯಷ್ಟು ಮುಖಗಳು ಮಾತ್ರ ಪ್ರೇಕ್ಷಕರನ್ನ ಆಕರ್ಷಿಸ್ತಾ ಇದ್ದ ಕಾಲವಿತ್ತು. 1940ರ ದಶಕದಲ್ಲಿ ಅಂಥ ಒಬ್ಬ ನಾಯಕಿ ಇದ್ಲು. ಅವರ ಸೌಂದರ್ಯ ಇಂದಿಗೂ ಮರೆಯಲಾಗದು. ಆಕೆ ಸಿನಿ ಜಗತ್ತಿನಲ್ಲಿ ಮಧುಬಾಲ ಎಂದೇ ಖ್ಯಾತಿ ಪಡೆದುಕೊಂಡಿದ್ಲು. ಮೊಘಲ್ ಎ ಆಜಂ ಚಿತ್ರದಲ್ಲಿ ಮಧುಬಾಲ ಅವರ ಅನಾರ್ಕಲಿ ಪಾತ್ರವನ್ನ ಸಿನಿ ರಸಿಕರು ಯಾರ್ತಾನೆ ಮರೆಯೋದಕ್ಕೆ ಸಾಧ್ಯ. ಇಂದಿಗೂ ಜನರ ಹೃದಯದಲ್ಲಿ ಅಚ್ಚೊತ್ತಿದ ಸೌಂದರ್ಯವದು. ಫೆಬ್ರವರಿ 14, 1933ರಂದು ದೆಹಲಿಯಲ್ಲಿ ವಾಸವಿದ್ದ ಪಶ್ತೂನ್ ಮುಸ್ಲಿಂ ಮನೆತನದಲ್ಲಿ ಮಧುಬಾಲ ಜನನವಾಗುತ್ತೆ. ಪ್ರೇಮಿಗಳ ದಿನದಂದೇ ಆಕೆ ಜನಿಸಿದ್ರೂ ಆಕೆಯ ಬದುಕಿನಲ್ಲಿ ಪ್ರೀತಿ ಅನ್ನೋದೇ ಸಿಗಲಿಲ್ಲ. ಆ ಸೌಭಾಗ್ಯವು ಆಕೆಗಿರಲಿಲ್ಲ. 11 ಮಂದಿ ಮಕ್ಕಳಲ್ಲಿ 5ನೇಯವರೇ ಮಧುಬಾಲ. ಆದರೂ 11 ಮಕ್ಕಳ ದೊಡ್ಡ ಕುಟುಂಬದ ಜವಾಬ್ದಾರಿ ಈಕೆಯ ಮೇಲೆ ಬಿತ್ತು. ಸಾವಿರಾರು ಆಶಾ ಕಿರಣಗಳನ್ನ ಹೊತ್ತ ಮಧುಬಾಲ ಕೇವಲ 8ನೇ ವಯಸ್ಸಿನಲ್ಲೇ ಮುಂಬೈಗೆ ಬಂದು ಬಾಲನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ್ರು. ಆಕೆಯ ಗ್ಲಾಮರ್ ಮತ್ತು ನಟನೆ ಅಂದಿನ ಕಾಲದಲ್ಲೇ ಇತಿಹಾಸ ಸೃಷ್ಟಿಸಿತ್ತು. ಆದರೆ ಆಕೆಯ ಬದುಕಿನಲ್ಲಿ ಸುಖ ಎಂಬುದು ಮರೀಚಿಕೆಯಾಗಿತ್ತು. ಮಧುಬಾಲ ತನ್ನ ಜೀವಿತಾವಧಿಯಲ್ಲಿ 7 ಬಾರಿ ಪ್ರೀತಿಯಲ್ಲಿ ಬಿದ್ದರೂ ಆಕೆಗೆ ದಕ್ಕಿದ್ದು ಮಾತ್ರ ಕಣ್ಣೀರು ಮತ್ತು ಹತಾಶೆಗಳೇ. 1942ರ ಬಸಂತ್ ಚಿತ್ರದಲ್ಲಿ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮಧುಬಾಲಾಗೆ ಆಗಿನ್ನೂ ಕೇವಲ 9ರ ಪ್ರಾಯ. 1947ರಲ್ಲಿ ನಿರ್ಮಾಪಕ ಕೇದಾರ್ ಶರ್ಮಾ ನಿರ್ದೇಶನದ ನೀಲ್ ಕಮಲ್ ಚಿತ್ರದಲ್ಲಿ ನಾಯಕ ನಟಿಯಾಗಿ ಪಾದಾರ್ಪಣೆ ಮಾಡಿದರು. ಅದೇ ವರ್ಷ ದಿಲ್ ಕಿ ರಾಣಿ ಮತ್ತು 1948ರಲ್ಲಿ ಅಮರ್ ಪ್ರೇಮ್ ಚಿತ್ರಗಳಲ್ಲಿ ದಿ ಶೋಮ್ಯಾನ್ ಎಂದೇ ಖ್ಯಾತಿ ಗಳಿಸಿದ್ದ ರಾಜ್ ಕಪೂರ್ ಅವರೊಂದಿಗೆ ನಟಿಸುವ ಅವಕಾಶವೂ ದೊರಕಿತ್ತು. ಮಧುಬಾಲರ ಬದುಕಿನ ಅತ್ಯಂತ ದೊಡ್ಡ ಪ್ರೇಮ ಕಥೆ ಎಂದರೆ ಅದು ದಿಲೀಪ್ ಕುಮಾರ್ ಅವರೊಂದಿಗೆ. ಮೊಘಲ್ ಎ ಆಜಾಂ ಚಿತ್ರದಲ್ಲಿ ಸೆಟ್ನಲ್ಲಿ ಶುರುವಾದ ಈ ಪ್ರೀತಿ ಇಡೀ ಬಾಲಿವುಡ್ನಲ್ಲೇ ಸಂಚಲನ ಮೂಡಿಸಿತ್ತು. ಅವರಿಬ್ಬರು ಮದುವೆ ಆಗ್ತಾರೆ ಎಂದೇ ಎಲ್ಲರೂ ಭಾವಿಸಿದ್ರು. ಆದರೆ ಮಧುಬಾಲರ ತಂದೆ ಅತಾವುಲ್ಲಾ ಖಾನ್ ಅವರ ಹಠಮಾರಿ ಸ್ವಭಾವ ಮತ್ತು ನ್ಯಾಯಾಲಯದ ಒಂದು ಪ್ರಕರಣ ಇಬ್ಬರು ಪ್ರೇಮಿಗಳನ್ನ ಬೇರ್ಪಡಿಸಿತ್ತು. ದಿಲೀಪ್ ಕುಮಾರ್ ಎದುರು ಮಧುಬಾಲ ಅನಿವಾರ್ಯವಾಗಿ ತನ್ನ ತಂದೆಯ ಪರವಾಗಿ ಸಾಕ್ಷ್ಯ ನೀಡಬೇಕಾಯಿತು. ಇದು ಅವರ ಸಂಬಂಧಕ್ಕೆ ಕೊಳ್ಳೆ ಇಟ್ಟಿತ್ತು. ಪ್ರೀತಿಯಲ್ಲಿ ಸೋತ ಮಧುಬಾಲ ಮಾನಸಿಕವಾಗಿ ಜರ್ಜರಿತರಾದ್ರು. ಕೊನೆಗೆ
ತಾನೇ ಸೋತು ದಿಲೀಪ್ ಕುಮಾರ್ ಸಿನಿಮಾ ಸಹವಾಸವೇ ಬೇಡ, ಇಬ್ಬರು ಮದುವೆ ಆಗೋಣ ಎಂದು ಆಕೆಯಲ್ಲಿ ವಿನಂತಿಸಿಕೊಂಡ್ರು. ಆದರೆ ತನ್ನ ಸೌಂದರ್ಯ ಹಾಗೂ ತಂದೆಯ ಮೇಲಿನ ಕುರುಡು ಪ್ರೇಮದಿಂದಾಗಿ ಆಕೆ ಒಂದು ಷರತ್ತನ್ನ ವಿಧಿಸಿದ್ಲು. ನೀನು ನನ್ನ ತಂದೆಯ ಬಳಿ ಆಗಿರುವ ತಪ್ಪಿಗೆ ಕ್ಷಮೆ ಯಾಚಿಸು ಎಂದು. ಇದಕ್ಕೆ ದಿಲೀಪ್ ಕುಮಾರ್ ಒಪ್ಪಲೇ ಇಲ್ಲ. ಅದು ದಿಲೀಪ್ ಕುಮಾರ್ ಅವರ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟಾಗಿತ್ತು. ಹಾಗಾಗಿ ಮತ್ತೆಂದೂ ಆಕೆಯ ಬಳಿ ಸುಳಿಯಲೇ ಇಲ್ಲ ದಿಲೀಪ್ ಕುಮಾರ್. ಈ ಒಂದು ತಪ್ಪು ಆಕೆಯ ಬದುಕನ್ನೇ ಕಸಿದುಕೊಳ್ತು. ಆದರೆ ಹಠಮಾರಿ ಮಧುಬಾಲ ತನ್ನ ಬದುಕಿನ ಕೊನೆ ಕ್ಷಣದವರೆಗೂ ದಿಲೀಪ್ ಕುಮಾರ್ ಅವರನ್ನೇ ಮನಸಾರೆ ಒಪ್ಪಿಕೊಂಡಿದ್ಲು. ಅಷ್ಟಕ್ಕೂ ದಿಲೀಪ್ ಕುಮಾರ್ ಮಾಡಿದ್ದ ತಪ್ಪಾದ್ರೂ ಏನಂದ್ರೆ, BR ಚೋಪ್ರಾ ನಿರ್ದೇಶನದ ನಯಾ ದೌರ್ ಚಿತ್ರದ ಚಿತ್ರೀಕರಣ ಅದಾಗ್ಲೇ ಅರ್ಧದಷ್ಟು ಮುಗ್ದಿತ್ತು. ಇನ್ನುಳಿದ ಚಿತ್ರೀಕರಣಕ್ಕಾಗಿ ನಾಯಕ ನಟಿಯನ್ನ ಗ್ವಾಲಿಯರ್ಗೆ ಕಳುಹಿಸಲಾಗಿತ್ತು. ಆದರೆ ಅಂದಿನ ಕಾಲಕ್ಕೆ ಗ್ವಾಲಿಯರ್ ಕಳ್ಳಕಾಕರ ಡಕಾಯಿತರ ತಾಣವಾಗಿತ್ತು. ಹೀಗಾಗಿ ಸ್ಥಳ ಬದಲಾವಣೆ ಮಾಡುವಂತೆ ಮಧುಬಾಲ ತಂದೆ ನಿರ್ಮಾಪಕರ ಬಳಿ ವಿನಂತಿಸಿಕೊಳ್ತಾರೆ. ಆದರೆ ನಿರ್ಮಾಪಕರು ಯಾವುದೇ ಕಾರಣಕ್ಕೂ ಆಗುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳ್ಬಿಡ್ತಾರೆ. ಇದು ಮಧುಬಾಲ ಅವರ ತಂದೆಯ ಮುನಿಸಿಗೂ ಕಾರಣವಾಗಿತ್ತು. ಮಧುಬಾಲ ತಂದೆ ಅತಾವುಲ್ಲಾ ಖಾನ್ ತನ್ನ ಮಗಳನ್ನ ಕಳಿಸುವುದಿಲ್ಲ, ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಎಂದು ಬಿಡ್ತಾರೆ. ನಂತರದಲ್ಲಿ ಸಂಧಾನಕ್ಕಾಗಿ ಖುದ್ದು ದಿಲೀಪ್ ಕುಮಾರ್ ಬಂದರಾದ್ರೂ ಮಧುಬಾಲ ತನ್ನ ತಂದೆಯ ವಿರುದ್ಧ ನಡೆಯಲಾರೆ ಎಂದು ಬಿಡ್ತಾರೆ. ನಂತರದಲ್ಲಿ ಚೋಪ್ರಾ ಪ್ರೊಡಕ್ಷನ್ಸ್ ಮಧುಬಾಲ ವಿರುದ್ಧ ಮೊಕದ್ದಮೆ ಹೂಡಿತ್ತು. ಇದು ಸುಮಾರು 1 ವರ್ಷದ ಕಾಲ ನಡೆಯಿತು. ಅಲ್ಲಿಂದಲೇ ದಿಲೀಪ್ ಹಾಗೂ ಮಧುಬಾಲ ಸಂಬಂಧ ಅಂತಿಮ ಘಟ್ಟಕ್ಕೆ ಬಂದು ನಿಂತಿತ್ತು. ಅದಾಗ್ಲೇ ಮಧುಬಾಲರ ಆರೋಗ್ಯ ಹದಗೆಟ್ಟಿತ್ತು. ಸಾಲದಕ್ಕೆ ಲಂಡನ್ಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳುವ ಆಲೋಚನೆ ನಡೆಯುತ್ತಿರುವ ಹೊತ್ತಲ್ಲೇ ನಟ ಕಿಶೋರ್ ಕುಮಾರ್ ಅವರಿಂದ ಮದುವೆ ಪ್ರಪೋಸಲ್ ಕೂಡ ಬಂತು. ಆದರೆ ಅಷ್ಟರಲ್ಲಾಗ್ಲೇ ಹೃದಯದಲ್ಲಿ ರಂಧ್ರವಿರುವ ವಿಚಾರ ಆಕೆಗೂ ತಿಳಿದಿತ್ತು. ಅನಾರೋಗ್ಯ ಪೀಡಿತೆಯಾದ ಮಧುಬಾಲಾಗೆ ಮೊದಲು ವೈದ್ಯರ ಬಳಿ ತೆರಳಿ ಚಿಕಿತ್ಸೆ ಪಡೆದು ಗುಣಮುಖಳಾಗು, ನಂತರದಲ್ಲಿ ಮದುವೆ ಆಲೋಚನೆ ಮಾಡೋಣವೆಂದು ಆಕೆಯ ತಂದೆಯು ಕಿವಿಮಾತು ಹೇಳಿದ್ರು. ಆದರೆ ಅದಾಗ್ಲೇ ದಿಲೀಪ್ ಮೇಲೆ ಮುನಿಸಿಕೊಂಡಿದ್ದ ಆಕೆ ಹಿಂದೂ ಮುಂದು ಯೋಚಿಸದೆ ಕಿಶೋರ್ ಕುಮಾರ್ ಅವರನ್ನೇ ಮದುವೆ ಆಗೋದಾಗಿ ಒಪ್ಪಿಗೆ ಸೂಚಿಸ್ತಾಳೆ. 1960ರಲ್ಲಿ ತನ್ನ 27ನೇ ವಯಸ್ಸಿನಲ್ಲಿ ಕಿಶೋರ್ ಕುಮಾರ್ ಅವರೊಂದಿಗೆ ವಿವಾಹವಾದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮದುವೆಯಾದ ಕೆಲವೇ ದಿನಗಳಲ್ಲಿ ಮಧುಬಾಲ ಹೃದಯ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಿತ್ತು. ರಕ್ತವಾಂತಿ ಮಾಡಿಕೊಳ್ಳುತ್ತಾ ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿಗೆ ಬಂದು ನಿಂತರು. ವೈದ್ಯರ ಬಳಿ ತೋರಿಸಿದಾಗ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಬಿಡ್ತಾರೆ. ಈ ಮಾತನ್ನ ಕೇಳಿದ ಕಿಶೋರ್ ಕುಮಾರ್ಗೆ ಆಘಾತವಾಯಿತು. ಅದಕ್ಕಾಗಿ ಮುಂಬೈನ ಕಾರ್ಟರ್ ರಸ್ತೆಯಲ್ಲಿ ಆಕೆಗಾಗಿ ಒಂದು ಭವ್ಯ ಬಂಗಲೆಯನ್ನ ಖರೀದಿಸಿ ಆಕೆಯ ಜೊತೆಗೆ ಓರ್ವ ನರ್ಸ್ ಮತ್ತು ಚಾಲಕನನ್ನ ನೇಮಿಸಿ ಅಲ್ಲಿಂದ ಹೊರಟು ಬಿಡ್ತಾರೆ. ಕಾಟಾಚಾರಕ್ಕೆ ಎಂಬಂತೆ ಪ್ರತಿ 4 ತಿಂಗಳಿಗೊಮ್ಮೆ ಮಧುಬಾಲಳನ್ನ ನೋಡಿಕೊಂಡು ಹೋಗ್ತಿದ್ದ ಕಿಶೋರ್ ಬರುತ್ತಾ ಆಕೆಯ ಕರೆಯನ್ನೇ ಸ್ವೀಕರಿಸ್ತಾ ಇರಲಿಲ್ಲ. ಕಿಶೋರ್ ಮಧುಬಾಲಳನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ರು. ಆದರೆ ಆಕೆ ಲಂಡನ್ನಿಂದ ಹಿಂದಿರುಗಿ ಬಂದ ತಕ್ಷಣ ಬದುಕುವುದಿಲ್ಲ ಎಂಬ ಸತ್ಯ ಅರಿವಾದಾಗ ಆಕೆಗೆ ದ್ರೋಹ ಬಗೆದ್ರು. ಲಕ್ಷಾಂತರ ಜನರ ಆರಾಧ್ಯ ದೇವತೆಯಾಗಿದ್ದ ಮಧುಬಾಲ ಪ್ರೀತಿಯ ಹುಡುಕಾಟದಲ್ಲಿ ಸೋತಿದ್ದು ಬರೋಬ್ಬರಿ 7 ಬಾರಿ. ಆದರೂ ಆಕೆಗೆ ಪ್ರೀತಿಯೇ ಸಿಗಲಿಲ್ಲ. ಫೆಬ್ರವರಿ 23, 1969ರಂದು ಕೇವಲ 36ನೇ ವಯಸ್ಸಿನಲ್ಲಿ ಅಕ್ಷರಶಃ ಒಬ್ಬಂಟಿಯಾಗಿಯೇ ಕಣ್ಣು ಮುಚ್ಚಿದ್ರು. ಸಾಯುವ ಸಮಯದಲ್ಲಿ ಆಕೆಯ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಅದಾಗ್ಲೇ ಆಕೆಯನ್ನ ನೋಡೋಕೆ ಬರೋದನ್ನೇ ಸಂಬಂಧಿಕರು, ಸಂಸಾರಸ್ಥರು, ಸ್ನೇಹಿತರೆಲ್ಲರೂ ನಿಲ್ಲಿಸಿದ್ರು. ಸಾಲದ್ದಕ್ಕೆ ಆಕೆಗೆ ಒಳ್ಳೆ ಬಟ್ಟೆಯನ್ನು ತೊಡಿಸೋದಕ್ಕೆ ಯಾರೂ ಇರಲಿಲ್ಲ. ಅದೇ ಹಳೆ ಗೌನ್ ಧರಿಸಿದ್ದ ಸ್ಥಿತಿಯಲ್ಲಿಯೇ ಸುಂದರ ನಟಿಯೊಬ್ಬಳು ದಾರುಣವಾಗಿ ಅಂತ್ಯವಾಗಿದ್ಲು. ಇಂತಹ ಸ್ಥಿತಿಯಲ್ಲಿ ಸತ್ತಿದ್ದು ನಿಜಕ್ಕೂ ದುರಂತವೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಮಧುಬಾಲ ಅವರು ಪ್ರೀತಿಸ್ತಾ ಇದ್ದ ಆ 7 ಮಂದಿ ಯಾರ್ಯಾರು ಅನ್ನೋದನ್ನ ವಿವರಿಸ್ತೀನಿ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.